ನಮ್ಮ ಜೊತೆ ಬಿಜೆಪಿ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಅವರಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ತಾವಣ. ಸರ್, ಇಡೀ ರಾತ್ರಿ ಸಿಟಿ ಇರೋರನ್ನ ಬೇರೆ ಬೇರೆ ತಾಲೂಕುಗಳಿಗೆ ಸುತ್ತಾಡಿಸಿರುವಂಥದ್ದು, ಇದು ಯಾವ ರೀತಿ ಪಾರ್ಟಿ ನೋಡಿದೆ ಸರ್? ಅಲ್ಲ, ಅದರ ಅವಶ್ಯಕತೆ ಏನಿತ್ತು? ಎಲ್ಲರೂ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು, ಒಬ್ಬ ಜನಪ್ರತಿನಿಧಿಯನ್ನ ಮತ್ತು ಸಿ ಟಿ ರವಿ ಅವ್ರನ್ನ ಆ ಪೊಲೀಸ್ ಸ್ಟೇಷನಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟನ್ನು ಕೂಡ ರಿಸೀವ್ ಮಾಡ್ಕೊಳ್ದೇನೆ, ಕಂಪ್ಲೇಂಟ್ ಕಾಪಿನೂ ಕೂಡ FIR ಕಾಪಿನೂ ಕೂಡ ಕೊಡದೇನೆ ಇವತ್ತು ಒಂದು ರೀತಿ ಉಗ್ರಗಾಮಿನ ನಡೆಸ್ಕೊಂಡಂಗೆ ಇವರು ಏನು ನಡೆಸ್ಕೊಂಡಿದ್ದಾರೆ, ಇದು ಅಕ್ಷಮ್ಯ ಅಪರಾಧ. ಹಾಗಾಗಿ ನಾನು ಕೂಡ ಇವತ್ತು ಬೆಳಗಾವಿಗೆ ಬಂದಿದ್ದೇನೆ ವಾಪಸ್ಸು. ಇವತ್ತು ನಮ್ಮೆಲ್ಲ ಪಕ್ಷದ ಮುಖಂಡರು ಚರ್ಚೆ ಮಾಡ್ತೇವೆ. ಈಗಾಗಲೇ ರಾಜ್ಯಾದ್ಯಂತ ನಾವು ಹೋರಾಟಕ್ಕೆ ಕೂಡ ಕರೆ ಕೊಟ್ಟಿದ್ದೇವೆ. ಎಷ್ಟು ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಆಸ್ಪತ್ರೆ ಕೂಡ ಕರ್ಕೊಂಡು ಹೋಗಿಲ್ಲ. ಇಡೀ ರಾತ್ರಿ ಓಡಾಡಿದ್ರೆ ಊಟ ತಿಂಡಿನೂ ಕೂಡ ಕೊಟ್ಟಿಲ್ಲ, ಕುಡಿಯಕ್ಕೆ ನೀರನ್ನು ಕೂಡ ಕೊಟ್ಟಿಲ್ಲ. ಆ ರೀತಿ ದುರ್ವರ್ತನೆ ಇವತ್ತು ಆಗಿರ್ತಕ್ಕಂಥದ್ದು. ಇದನ್ನ ಭಾರತೀಯ ಜನತಾ ಪಾರ್ಟಿ ತೀವ್ರ ಖಂಡಿಸ್ತದೆ. ಸರ್ಕಾರ ಪೊಲೀಸ್ ಇಲಾಖೆಯನ್ನು ಮಿಸ್ಯೂಸ್ ಮಾಡ್ಕೊಳ್ತಿದೆ. ಪೊಲೀಸ್ ಇಲಾಖೆ ಏನಾದ್ರು ಮಿಸ್ಯೂಸ್ ಮಾಡಿ, ಇದಕ್ಕಿಂತ ನಿಮಗೆ ತಾಜಾ ಉದಾಹರಣೆ ಬೇಕೇನ್ರಿ? ಒಬ್ಬ MLCನೋ ಒಬ್ಬ ಸೀನಿಯರ್ ಲೀಡರ್ನ ಈ ರೀತಿ ರಾತ್ರಿ ಎಲ್ಲ ಓಡಾಡಿಸ್ಕೊಂಡು ಈ ರೀತಿ ದಬ್ಬಾಳಿಕೆ ಮಾಡಿದ್ದಾರೆ, ದೌರ್ಜನ್ಯ ಮಾಡಿದ್ದಾರೆ. ಇದು ಮಿಸ್ಯೂಸ್ ಆಫ್ ಪವರ್. ಇವತ್ತು ಅಧಿಕಾರ ದುರುಪಯೋಗ ಅಲ್ಲದೆ ಇನ್ನೇನು? ಸರ್ಕಾರದ ವರ್ತನೆ ನಾವು ಎಲ್ಲರೂ ಕೂಡ ಖಂಡಿಸಬೇಕು, ಪಕ್ಷಾತೀತವಾಗಿ ಖಂಡಿಸಬೇಕಾಗ್ತದೆ. ಸರ್, ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ಎಲ್ಲ ಚರ್ಚೆ ಮಾಡ್ತೇವೆ, ಎಲ್ಲ ಪಕ್ಷದ ಮುಖಂಡರು ಸೇರ್ತೇವೆ, ಚರ್ಚೆ ಮಾಡಿ ನಿರ್ಧಾರ ಮಾಡ್ತೇವೆ. ಥ್ಯಾಂಕ್ ಯು. ಇವಿಷ್ಟು ವಿಜೇಂದ್ರ ಅವರ ಮಾತಾಡಿರುವಂಥದ್ದು. ನಾವು ಮುಂದಿನ ಹೋರಾಟವನ್ನ ನಾಯಕರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ ಅನ್ನೋ ಮಾತನ್ನ ಹೇಳ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್, ಬೆಳಗಾವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.